ಭಾರತದ ಜನಗಣತಿ ಅಂದ್ರೆ ದೇಶವನ್ನೇ ಎಣಿಸೋ ಈ ದೊಡ್ಡ ಕೆಲ್ಸ ಈಗ ಡಿಜಿಟಲ್ ಆಗ್ತಿದೆ. ಅದರ ಬಗ್ಗೆನೇ ಇವತ್ತಿನ ನಮ್ಮ ಈ ವಿವರಣೆ. ಮೊದಲನೇ ಪ್ರಶ್ನೆ, 2021ರಲ್ಲಿ ಆಗ್ಬೇಕಿದ್ದ ಜನಗಣತಿಗೆ ಏನಾಯ್ತು? ಇದು ಎಲ್ಲರನ್ನೂ ಕಾಡೋ ಪ್ರಶ್ನೆ. ಅದಕ್ಕೆ ಕಾರಣ ಕೋವಿಡ್-19. ಈ ಸಾಂಕ್ರಾಮಿಕ ರೋಗದಿಂದಾಗಿ ನಮ್ಮ ಈ ಬಹುಮುಖ್ಯ ರಾಷ್ಟ್ರೀಯ ಕೆಲಸವನ್ನ ಮುಂದೂಡಬೇಕಾಯ್ತು. ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಏನೇನ್ ನೋಡ್ತೀವಿ? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲಿಗೆ ಭಾರತದ ಜನಗಣತಿಯ ಇತಿಹಾಸವನ್ನ ಒಮ್ಮೆ ನೋಡೋಣ. ಇದು ಶುರುವಾಗಿದ್ದು ಯಾವಾಗ? ಜನಗಣತಿ ಅನ್ನೋದು ಬರಿಯನ್ನು ಸಮೀಕ್ಷೆಯಲ್ಲ, ಇದು ಸಂವಿಧಾನದ ಪ್ರಕಾರ ಕಾನೂನುಬದ್ಧವಾಗಿ ಮಾಡಲೇಬೇಕಾದ ಒಂದು ಕರ್ತವ್ಯ. ನೋಡಿ, ಭಾರತದ ಜನಗಣತಿಗೆ ದೊಡ್ಡ ಮತ್ತು ನಿರಂತರವಾದ ಇತಿಹಾಸವೇ ಇದೆ. ಹೌದು, 2027ರಲ್ಲಿ ನಡೆಯಲಿರೋದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರದ 8ನೇ ಜನಗಣತಿ. ಸರಿ, ಈ ಜನಗಣತಿ ಯಾಕೆ ಇಷ್ಟೊಂದು ಮುಖ್ಯ? ಇದರ ಅವಶ್ಯಕತೆ ಆದ್ರೂ ಏನಿದೆ? ಯಾಕಂದ್ರೆ ದೇಶದ ಜನರ ಬಗ್ಗೆ ಪ್ರತಿಯೊಂದು ಅಧಿಕೃತ ಮಾಹಿತಿ ಸಿಗೋದು ಇಲ್ಲಿಂದಾನೆ. ಈ ಮಾಹಿತಿ ಸರ್ಕಾರದ ಯೋಜನೆಗಳು, ನೀತಿ ನಿರೂಪಣೆ, ಹೀಗೆ ಹಲವು ವಿಷಯಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹಾಗಾಗಿ ಇದನ್ನ ಕೇವಲ ಡೇಟಾ ಸಂಗ್ರಹಣೆ ಅನ್ನೋಕ್ಕಾಗಲ್ಲ. ಇದು ದೇಶ ಕಟ್ಟೋ ಒಂದು ದೊಡ್ಡ ಕೆಲ್ಸ. ಈ ಸಲದ ಜನಗಣತಿ ಇದುವರೆಗೂ ನಡೆದಿದ್ದಕ್ಕಿಂತ ತುಂಬಾನೇ ಸ್ಪೆಷಲ್. ಯಾಕೆ ಗೊತ್ತಾ? ಯಾಕಂದ್ರೆ ಮೊದಲ ಬಾರಿಗೆ ಜನಗಣತಿಯನ್ನ ಪೇಪರ್ ಬದಲು ಮೊಬೈಲ್ ಆಪ್ ಮೂಲಕ ಮಾಡಲಾಗುತ್ತೆ. ಇದರಿಂದ ಗಣತಿದಾರರ ಸಮಯ, ಶ್ರಮ ಎರಡೂ ಉಳಿಯುತ್ತೆ. ಕೆಲಸನೂ ತುಂಬಾ ಸುಲಭ ಆಗುತ್ತೆ. ಈ ಪೂರ್ತಿ ಪ್ರಕ್ರಿಯೆ ನಡೆಯೋದು 2 ಮುಖ್ಯ ಹಂತಗಳಲ್ಲಿ. ಮೊದಲನೇ ಹಂತದಲ್ಲಿ ಮನೆಗಳನ್ನ ಲಿಸ್ಟ್ ಮಾಡ್ತಾರೆ. 2ನೇ ಹಂತದಲ್ಲಿ ಪ್ರತಿಯೊಬ್ಬರ ವಿವರಗಳನ್ನ ಸಂಗ್ರಹಿಸಲಾಗುತ್ತೆ. ಅಷ್ಟೇ ಅಲ್ಲ, ಈ ಬಾರಿ ಒಂದು ಹೊಸ ಆಯ್ಕೆಯನ್ನು ಪರಿಚಯಿಸಲಾಗ್ತಿದೆ. ಅದೇ ಸ್ವಯಂ ಗಣತಿ. ಅಂದ್ರೆ ಜನರೇ ಆನ್ಲೈನ್ನಲ್ಲಿ ತಮ್ಮ ವಿವರಗಳನ್ನ ತಾವೇ ತುಂಬಬಹುದು. ಆದ್ರೆ ಹೀಗೆ ಕೊಟ್ಟ ಮಾಹಿತಿಯನ್ನ ಅಧಿಕೃತ ಗಣತಿದಾರರು ಖಂಡಿತ ಪರಿಶೀಲನೆ ಮಾಡ್ತಾರೆ. ಒಟ್ಟಿನಲ್ಲಿ ಒಂದು ವಿಕಸಿತ ಭಾರತವನ್ನ ಕಟ್ಟೋಕೆ ಈ ಜನಗಣತಿ ತುಂಬಾನೇ ಅವಶ್ಯಕ. ಹಾಗಾದ್ರೆ ಈ ಮೊದಲ ಡಿಜಿಟಲ್ ಜನಗಣತಿ ಭಾರತದ ಭವಿಷ್ಯದ ಮೇಲೆ ಯಾವ ರೀತಿ ಪ್ರಭಾವ ಬೀರಬಹುದು?